ನೋಡಿ ಸರ್, ಇದು ಫುಲ್ ಒಂದು ಸೆಟ್ ಇರುತ್ತೆ. ಯಾರೇ ಒಂದು ಜೇನ್ ಪೆಟ್ಟಿಗೆ ಇಟ್ಟಾಗ ಮನೆ ಹತ್ರ ಅಥವಾ ತೋಟದಲ್ಲಿ ಎಲ್ಲೆಲ್ಲ ಇಟ್ಟಾಗ ನಮಗೆ ಪೂರ್ತಿ ಒಂದು ಸೆಟ್ ಇರುತ್ತೆ. ಇದು ತಳಭಾಗದ ಸಂಸಾರ ಕೋಣೆ. ಇದು ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಜೇನು ತುಪ್ಪ ಸಂಗ್ರಹಿಸುವ ಕೋಣೆ, ಸೂಪರ್ ಚೇಂಬರು. ಇದು ಫ್ರೂಟ್ ಚೇಂಬರು. ಸೊ ಈ ತಳಭಾಗದಲ್ಲಿ ನೀವು ಎಷ್ಟೇ ಹನಿ ಇದ್ರು ಕೂಡ ಅದನ್ನ ತೆಗಿಯಕ್ಕೆ ಹೋಗ್ಬಾರ್ದು. ಅದು ಯಾಕೆ ತೆಗಿಬಾರ್ದು ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಹೆಚ್ಚು ಲಾರ್ವಾ ಪೀಪ ಏನಿರುತ್ತಲ್ಲ, ಊಟ ಆದ್ಮೇಲೆ ಕರ್ಕೊಂಡು ಹೋಗ್ತೀವಿ ಫೀಲ್ಡ್ಗೆ, ಅದರಲ್ಲಿ ಹೆಚ್ಚು ಲಾರ್ವಾ ಪೀಪ ಏನಿರುತ್ತೆ ಅದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು 5 ಮೂಟೆ ರಾಗಿ ಬೆಳೆದು 2 ಮೂಟೆ ನಮ್ಗೆ ಇಟ್ಟು ಕಳ್ತೀವಲ್ಲ, ಅದೇ ಥರ ಇದ್ರ ಒಳಗಡೆ ಏನೇ ಸ್ಟೋರೇಜ್ ಇದ್ರೂ ಕೂಡ ನಾವು ತೆಗಿಯಕ್ಕೆ ಹೋಗ್ಬಾರ್ದು. ಸೊ ಅದ್ರ ಮೇಲ್ಗಡೆ ಇದು ಜೇನುತುಪ್ಪ ಸಂಗ್ರಹಿಸೋ ಕೋಣೆ ಇರುತ್ತಲ್ಲ, ಜೇನುತುಪ್ಪ ಸಂಗ್ರಹಿಸೋ ಕೋಣೆಗೂ ಈ ಸೂಪರ್ ಫ್ರೇಮ್ಗೂ ವ್ಯತ್ಯಾಸ ಇರುತ್ತೆ. ಇದು ನೋಡಿ ಸ್ವಲ್ಪ ದೊಡ್ಡದಾಗಿರುತ್ತೆ, ಆಯ್ತಾ. ಇದೊಂದು ಸ್ವಲ್ಪ ಚಿಕ್ಕದಾಗಿರುತ್ತೆ. ನನ್ನ ಡಾಕ್ಟರ್ ಬಿ ವಿಶ್ವೇಶ್ವರ ಮೇಡಮ್ ತಿಳಿಸಿದ್ದಾರೆ ಇದ್ರ ಬಗ್ಗೆ ನಿಮಗೆ. ಸೊ ಇದ್ರೊಳಗಡೆ ಬರ್ತಕ್ಕಂಥ ಜೇನುತುಪ್ಪ ಮಾತ್ರ ನಾವು ತೆಗಿಬೇಕು. ಸೊ ಇದಕ್ಕೆ ಏನಪ್ಪ ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ, ಈ ಥರ ಮೇಣದಾಳನ್ನ ಫಿಕ್ಸ್ ಮಾಡಿರ್ಬೇಕು. ಇದು ಮೇಣದಾಳೆ. ಸೊ ಈ ಮೇಣದಾಳ ಯಾವ ರೀತಿ ಫಿಕ್ಸ್ ಮಾಡಬೇಕು ಅಂದ್ರೆ ಜಸ್ಟ್ ಸುಮ್ಮನೆ ಈಗ ಕೂಡೋದಲ್ಲ, ಇದನ್ನ ಒಂದು ಕರೆಕ್ಟಾಗಿ ಆ ಫ್ರೇಮ್ ಕರೆಕ್ಟಾಗಿ ಅಳತೆ ಇಟ್ಕೊಂಡು ರೆಡಿ ಮಾಡ್ಕೊಂಡಿರ್ತದೆ. ಇದು ನಿಮ್ಗೆ ಒಂದು ಶೀಟು ಅಂದ್ರೆ ಡಬಲ್ ಬರುತ್ತೆ. ಒಂದು ಶೀಟ್ ಅಂದ್ರೆ 2 ಫ್ರೇಮ್ಗೆ ಹಾಕ್ಬೋದು. ಆ ಥರ ಶೀಟು ನಿಮಗೆ ಸಿಗುತ್ತೆ. ಸೊ ಈ ಫ್ರೇಮ್ಗೆ ಕರೆಕ್ಟಾಗಿ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊಬೇಕು. ಸೆಂಟ್ರ್ ಕರೆಕ್ಟಾಗಿ ಬರೋ ಥರ ಕಟ್ ಮಾಡ್ಕೊಳ್ಬೇಕು. ಮೇಣದಾಳೆ ಎಲ್ಲಿ ಸಿಗುತ್ತೆ? ನಮ್ಮಲ್ಲೇ ಸಿಗುತ್ತೆ. ನಿಮ್ಮಲ್ಲಿ ಮಾತ್ರ ಸಿಗುತ್ತಾ? ಕೆಲವು ಕಡೆ ಸೊಸೈಟಿಗಳಲ್ಲೂ ಸಿಗುತ್ತೆ. ಸರ್ ಇದೇನು ಮಾಡಬೇಕು ಅಂದ್ರೆ ಈ ಥರ ಅಳತೆ ಮಾಡಿಕೊಂಡು ಇದು ಮಧ್ಯೆ ಒಳಗಡೆ ಒಂದು ಗ್ರೂ ಇದೆ, ಆ ಗ್ರೂವ್ಗೆ ಟಚ್ ಆಗೋ ಥರ ಇದ್ರ ಒಳಗಡೆ ರೆಡಿ ಮಾಡ್ಕೊಳ್ಬೇಕು. ಮತ್ತೆ ನೈಫಲ್ಲಿ ಸ್ವಲ್ಪ ಈ ತರ ಇದು ಮಾಡಿ 2 ಕಡೆ ಈ ತರ ಬೆಂಡ್ ಮಾಡ್ಕೊಳ್ಬೇಕು. ಎಲ್ಲರಿಗೂ 2 ಕಡೆ ಹಾಕಿ ಮತ್ತೆ 2 ಕಡೆ ಈ ತರ ಪ್ರೆಸ್ ಮಾಡಬೇಕು. ಇದಂತದೆ ವ್ಯಾಕ್ಸ್ ಇರುತ್ತಲ್ಲ, ವ್ಯಾಕ್ಸ್ ಇರೋದ್ರಿಂದ ಅದಂತದ್ದು. ಇದು ಒಂದೇ ಸತಿ ಮಾಡೋಲ್ಲ ಸರ್? ಇದು ಒಂದು ಸತಿ ಮಾಡಿದ್ರೆ ಇದರಲ್ಲಿ ಒಂದು 8 ಸತಿ ಅಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡ್ಬೋದು. ಈ ತರ ಮಾಡಿ ನೀವು ಬಾಕ್ಸ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, 2 ಕಡೆ ಡೆವಲಪ್ ಮಾಡುತ್ತೆ. ಏನು ಬೇಡ, ತಂತಿಗಿಂತ ಏನು ಬೇಡ, ಇದು ಜಸ್ಟ್ ಈ ತರ ಹಾಕಿ ಇಟ್ಬಿಟ್ರೆ ಸಾಕು. ಸೊ ಇದೇನಾಗುತ್ತೆ, ಆಲ್ರೆಡಿ ಇದರಲ್ಲಿ ಶೆಲ್ ಇರುತ್ತೆ, ಆ ಶೆಲ್ನ ಡೆವಲಪ್ ಮಾಡ್ಕೊಳ್ಳುತ್ತೆ 2 ಕಡೆ. ಸೊ ಇದರಲ್ಲಿ ನೀವು ಏನು ಮಾಡಬೇಕು, ಹನಿ ಎಕ್ಸ್ಟ್ರಾಕ್ಷನ್ ಟೈಮಲ್ಲಿ ನೀವು ಈ ಥರ ಸೂಪರ್ ಚೇಂಬರ್ ಕೊಟ್ಟಾಗ ಈ ಥರ ಮೇಣದಾಳೆ ಹಾಕೊಟ್ಟಾಗ ಏನಾಗುತ್ತೆ, ನಿಮಗೆ ಆ ಪೂಮ್ ಕಟ್ಟಾಗಲ್ಲ. ಬರೀ ನೀವು ಹಾಗೆ ಇಷ್ಟಾಗಿ ಏನಂತ ಕೆಲವ್ರು ಏನಾಗುತ್ತೆ ಅಂದರೆ ಸೂಪರ್ ಚೇಂಬರ್ ಇಟ್ಬಿಟ್ಟಿರ್ತಾರೆ, ಆಲ್ರೆಡಿ ಅದರಲ್ಲಿ ಹನಿ ಕಟ್ಟಿರುತ್ತೆ ಕೆಲವರೊಂದು ಬಾಕ್ಸ್ಗಳಲ್ಲಿ. ಅದನ್ನು ತೆಗಿಯೋದಕ್ಕಾಗಲ್ಲ, ನೀವು ಹನಿ ಎಕ್ಸ್ಟ್ರಾಕ್ಷನಲ್ಲಿ ಇಟ್ಟು ಹನಿ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕಾಗಲ್ಲ, ಆ ಪೂಮ್ನೆಲ್ಲ ಕಟ್ಟಾಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಮೇಣದಾಳೆಗೆ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಇದರಲ್ಲೂ ಹನಿ ಕಟ್ಟುತ್ತೆ ನಿಮಗೆ, ಬಟ್ ಅದನ್ನ ಹನಿ ಎಕ್ಸ್ಟ್ರಾಕ್ಷನ್ ಅಲ್ಲಿ ತೆಗಿಯಕ್ಕಾಗಲ್ಲ. ಹನಿ ಎಕ್ಸ್ಟ್ರಾಕ್ಷನ್ ಹಿಂಗೆ ರೊಟೇಟ್ ಮಾಡಿದಾಗ 2 ಸೈ ರೊಟೇಟ್ ಮಾಡಿದಾಗ ಆ ಮೇಲೆ ಸಮಯನ ಭಾಳ ತಗೊಳುತ್ತೆ. ಮತ್ತೆ ಆ ಥರ ತೆಗ್ದಾಗ ಏನಾಗುತ್ತೆ ಅಂದರೆ ಹನಿ ಜಾಸ್ತಿ ವೇಸ್ಟ್ ಆಗುತ್ತೆ.
ಮತ್ತೆ ಮತ್ತೆ ನಿಮ್ಗೆ ಇದರಲ್ಲಿ ಹನಿ ಎಕ್ಸ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಈ ಥರ ಮೇಣಗಾಳೆನ ಫಿಕ್ಸ್ ಮಾಡಿ ನೀವು ಕೊಡಬೇಕಾಗುತ್ತೆ. ಸೊ ಇವಾಗ ನಾವು ಕೊಟ್ಬಿಟ್ಟಿದ್ದೀವಿ, ಹಾ. ಅಂದ್ರೆ ಕೊಟ್ಟಿಲ್ಲ ಕೊಟ್ಟಿಲ್ಲ. ಅಂದ್ರೆ ಇಲ್ಲಿ ತಗೊಂಡೋಗಿ ಸುಮ್ಮನೆ ಇಟ್ಟಿದ್ದೀವಿ. ಹೌದು. ಅವಾಗ ಏನ್ ಮಾಡೋದು? ಅವಾಗ ಏನಾಗುತ್ತೆ ಅಂತಂದ್ರೆ ನೀವು ಅದ್ರ ಜೇನುತುಪ್ಪನ ಹನಿ ಎಕ್ಸ್ಟ್ರಾಕ್ಷನ್ ತೆಗಿಯೋಕ್ಕಾಗುತ್ತೆ. ಯಾಕಂದ್ರೆ ಹೇಳ್ದಂಗೆ ನೀವೇ ಕೊಟ್ಬಿಡ್ಬೋದು ಅಂದ್ರಲ್ಲ, ನೋಡಿ ಈ ಥರ ರೆಡಿ ಇರುತ್ತೆ. ನೀವು ತಗೊಂಡು ಹೋಗೋದೇ ಸುಮ್ಮನೆ ಕೊಡೋದು ಅಷ್ಟೇ. ಪ್ಲಾಸ್ಟಿಕ್ ಇದು ಅದೇ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇದು ಇದೆಲ್ಲ ಐಡೆಂಟಿಫೈ ಮಾಡಿ ಇದರಿಂದ ತುಂಬ ಕೆಟ್ಟದಾಗ ಇರೋ ಥರದನ್ನು ಐಡೆಂಟಿಫೈ ಮಾಡಿ ಇದು ಮಾಡಿದ್ದಾರೆ. ನೋಡಿ ಇದರಿಂದ ತುಂಬ ಇದಾಗಿದೆ, ಕರೆಕ್ಟ್ ಆಗಿದೆ. ಇದು ಸಿಗುತ್ತೆ ಇದು ಸಿಗುತ್ತೆ, ನಮ್ಮಲ್ಲಿ ಸಿಗುತ್ತೆ. ಇದಕ್ಕೆ ನಿಮ್ಗೆ ಒಂದು ಸೆಟ್ಗೆ 360 ಇದು ಸೆಟ್ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಏನು ಡಿಫ್ರೆನ್ಸ್ ಸಿಗುತ್ತೆ. ಅದೆಲ್ಲ ಬೇಗ ಆಗುತ್ತೆ, ಅವಾಗ ಇನ್ನೂ ಬೇಗನೆ ಆಗುತ್ತೆ. ಸೊ ಇದರಲ್ಲಿ ಯಾವ ಥರ ಜೇನುತುಪ್ಪ ಇದ್ರ ಸಮೇತನೇ ಕೊಡ್ತಾರೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಅದರಲ್ಲಿ ನೀವು ಜೇನುತುಪ್ಪ ತೆಗಿಬೇಕು ಅಂತಂದರೆ ಈ ಥರ ಕಂಪ್ಲೀಟ್ ಆಗಿರುತ್ತೆ ಅಂತ ಎರಡೂ ಕಡೆ ಬದಿ ತುಂಬ ಆಗಿದ್ದಾಗ ಒಂದು ನೈಫಲ್ಲಿ ನಿಧಾನ ನಾವು ಪರಂಗಿನ ಸಿಪ್ಪೆ ತೆಗಿತೀವಲ್ಲ ಅಥವಾ ಸೌತೆಕಾಯಿ ಸಿಪ್ಪೆ ತೆಗಿಯೋ ಥರ ನಿಧಾನವಾಗಿ ತೆಗಿಬೇಕು ಎರಡೂ ಕಡೆ ತೆಗೆದು ನಾವು ಫ್ರೇಮು ಇದು ಒಳಗಡೆ ಹಾಕಿ ಹಂಗೆ ತಿರುಗಿಸ್ಬೇಕಾಗುತ್ತೆ, ಎರಡೂ ಕಡೆ ರೊಟೇಟ್ ಮಾಡಿ. ಸೊ ಇದರಲ್ಲಿ ಏನಪ್ಪ ಅಂತಂದ್ರೆ ನಿಮಗೆ ಎಷ್ಟು ಈ ಥರದ್ದು ಒಂದು ಇದನ್ನು ಕೊಡ್ತಾರೆ ಜೊತೆಗೆ ಎಷ್ಟು ರೋಲರ್ ಮಾಡಿದ್ರೆ ಕಾಣ್ತಾ ಇದೆಯಾ ಎಲ್ಲರಿಗೂ? ಜಸ್ಟ್ ಈ ಥರ ಒಂದು ರೋಲರ್ ಮಾಡಿಬಿಟ್ಟು ಎಷ್ಟು ಓಪನ್ ಆಗ್ಬೇಕಷ್ಟೇ. ಸೀಲ್ ಓಪನ್ ಆಗಿಲ್ಲ ಅಂದರೆ ನಿಮ್ಗೆ ಜೇನುತುಪ್ಪ ಈಚೆಗೆ ಬರೋಲ್ಲ. ಇದು ಸೀಲ್ ಆಗಿ ಇತ್ತು ಅಂದರೆ ನಿಮ್ಗೆ ಜೇನುತುಪ್ಪ ಈಚೆಗೆ ಬರೋದೇ ಇಲ್ಲ. ನೋಡಿ ಎರಡೂ ಕಡೆಗೂ ಈ ಥರ. ಯಾಕೆಂದ್ರೆ ಇವಾಗ ಸೀಸನ್ ಕಡಿಮೆ ಇರೋದ್ರಿಂದ ನಿಮ್ಗೆ ಇದನ್ನು ತೋರ್ಸಕ್ಕೆ ಅಷ್ಟೇ ಆಗ್ತಾ ಇದೆ. ಸೀಸನಲ್ಲಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಿಮಗೆ ಸುಮಾರು ಯಥೇಚ್ಛವಾಗಿ ಜೇನುತುಪ್ಪ ಕರೆಕ್ಟ್ ಆಗಿರುತ್ತೆ. ಸೊ ಅವಾಗ ನಿಮ್ಗೆ ಇದರಲ್ಲಿ ತೋರಿಸೋದಕ್ಕೂ ಈಸಿ ಇರುತ್ತೆ. ಇವಾಗ ಜೂನ್ ಜುಲೈಯಲ್ಲಿ ಅದಕ್ಕೆ ಆಹಾರ ಹೊಂಚ್ಕೊಳ್ಳೋದೇ ಕಷ್ಟ. ಹಾಗಾಗಿ ನಿಮ್ಗೆ ಈ ಜೇನುತುಪ್ಪನೂ ಎಷ್ಟೇ ಶೇಖರಣೆ ಆಗಿಲ್ಲ ಇದರಲ್ಲಿ ನೋಡಿದ್ರೆ ಏನಪ್ಪ ಇಷ್ಟೇ ಒಂದೇ ಒಂದು ಫ್ರೇಮ್ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಡಿ. ಯಾಕೆಂದರೆ ಸೀಸನ್ ಆಗಿದ್ರೆ ನಿಮ್ಗೊಂದು 7-8 ಫ್ರೇಮ್ ಸಿಗ್ತಾ ಇತ್ತು, ನಿಮ್ಮ ಕೈಲೇ ಮಾಡಿಸ್ತಾ ಇದ್ವಿ. ತೊಳೆಯೋದೇನಿಲ್ಲ, ಹಾಗೆ ಕೊಡೋದೆ, ತೊಳೆಯೋದೇನಿಲ್ಲ. ಯೂನಿಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದು ಇದು ಜೊತೆಗೆ ಇದು ಕೊಡೋದು ಸೇಮ್ ಸೈಜ್ ಇದೆ. ಏನು ಫ್ರೇಮ್ ಇದೆಯಲ್ಲ ಸೇಮ್ ಅದೇ ಸೈಜ್ ಇದೆ. ಅದನ್ನ ಇಟ್ರೆ ಒಳಗಡೆ ಇರ್ತೀವಲ್ಲ, ಇದು ಒಳಗಡೆ ಇಟ್ಟಾಗೂ ಅಷ್ಟೇ ಆಪೋಸಿಟ್ ಕೂಡ ಒಂದು ಫ್ರೇಮ್ ಇರಬೇಕು. ಈ ಥರ ಒಳಗಡೆ ಇಟ್ಟಾಗ ಫಾರ್ ಎಕ್ಸಾಂಪಲ್ 2 ಫ್ರೇಮ್ ತೆಗಿತೀವಿ ಅಂದರೆ ನೀವು ಎರಡೂ ಕಡೆನೂ ಒಂದು ಬ್ಯಾಲೆನ್ಸ್ ಆಗುತ್ತೆ. ಈ ಕಡೆ ಒಂದು ಫ್ರೇಮ್ ಇಟ್ಟು ನೀವು ತಿರುಗ್ಸಕ್ಕೆ ಹೋಗ್ಬಾರ್ದು, 2 ಫ್ರೇಮ್ ಇಟ್ಟು ತಿರುಗಿಸ್ಬೇಕು. 4 ಫ್ರೇಮ್ ಇಟ್ಟರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಸಿಗುತ್ತೆ ಒಳಗಡೆ ಆಗುತ್ತೆ. ಸೊ ಆ ಥರ ಇಟ್ಟು ಒಂದ್ಸತಿ ಆ ಕಡೆ ತಿರುಗಿಸ್ಬೇಕು, ಇನ್ನೊಂದ್ಸತಿ ಈ ಕಡೆ ತಿರುಗಿಸ್ಬೇಕು. ತುಪ್ಪ ಇಲ್ವಲ್ಲ, ನಾನು ಹೇಳಿದ್ನಲ್ವ ಸೀಸನ್ ಅಂದ್ರೆ ಈ ಫುಲ್ಲು ತುಪ್ಪ ಸೋರೋಗುತ್ತೆ. ಲಾಸ್ಟ್ ಸೀಸನ್ ಆಗಿರೋದ್ರಿಂದ ನೋಡಿ ಸ್ವಲ್ಪ ಈ ಥರ ಸೋರ್ತಾ ಇದೆ. ಇದು ಜೇನುತುಪ್ಪ ತೆಗೆಯೋ ಮೆಥಡ್ ಯಾವ ರೀತಿ ಮತ್ತೆ ತೆಗೆಯೋದು ಮತ್ತೆ ಬಾಕ್ಸ್ ಒಳಗಡೆ ಇಡೋದು ಅಷ್ಟೇ. ಅದನ್ನ ಏನು ಮಾಡ್ಬೋದು, ಅದರಿಂದನೇ ಕೂಡ ಮೇಣ ಮಾಡ್ತೀವಿ. ಈಗ ನನ್ನ ಡಾಕ್ಟರ್ ರಕ್ಷಿತ್ ಅವ್ರು ಇದು ಹೇಳಿದ್ರಲ್ಲ, ಬಿ ವ್ಯಾಕ್ಸ್ ಮಾಡಿ ವ್ಯಾಕ್ಸಿನೇಷನ್ ಮಾಡೋದು ಅದ್ರ ಬಗ್ಗೆ ಇಲ್ಲ. ಸೊ ಹಂಗಾಗಿ ವೇಸ್ಟ್ ಆಗಿರುತ್ತಲ್ಲ ವ್ಯಾಕ್ಸ್, ಅದರಿಂದನೇ ಬಿ ವ್ಯಾಕ್ಸ್ ಮಾಡ್ತೀವಿ. ಈಗ ಆದಾಯ ಅಂದ್ರೆ ನೋಡಿ 1 kg ಮೇಣ ಬಂದು 500 ರೂಪಾಯಿ. ನಮ್ಗೆ ಕೊಟ್ರೆ ನಾವೇ ತಗೊಳ್ತೀವಿ. ನಮ್ಗೆ ಕೊಡಿ 1 kg ಮೇಣ ಕೊಟ್ರೆ 500 ರೂಪಾಯಿ ಕೊಡ್ತೀವಿ. ಇದು ಏನಪ್ಪ ಅಂದ್ರೆ ಎಕ್ಸ್ಚೇಂಜ್. ಇದು ಎಕ್ಸ್ಚೇಂಜ್ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಮರದಲ್ಲಿ ಎಲ್ಲ ಇರುತ್ತಲ್ವಾ. ಈಗ ಜೇನು ಏನಾಗಿರುತ್ತೆ, ಅಲ್ಲಿ ಆಹಾರ ಇರೋಷ್ಟು ದಿವಸನೂ ಆ ಜಾಗದಲ್ಲಿ ಇರುತ್ತೆ. ಆಮೇಲೆ ಎಲ್ಲಿ ಆಹಾರ ಸಿಗುತ್ತೆ ಆ ಕಡೆ ಹೊರಟೋಗ್ಬಿಡುತ್ತೆ ಆ ಜಾಗ ಬಿಟ್ಟು. ಆ ಬಿಟ್ಟು ಹೋದಾಗ ಏನಾಗುತ್ತೆ ಅಂದ್ರೆ ಇದು ಖಾಲಿ ಕುಂತಿರುತ್ತೆ.
ಈಗ ಎಷ್ಟೋ ಕಡೆ ನೋಡಿರ್ಬೋದು ನೀವು, ಖಾಲಿ ಕುಂತಿರುತ್ತಲ್ವಾ, ಅಯ್ಯ ನಮ್ಗೆ ಯಾಕೆ ಅದ್ರ ಪಾಡ್ಗೆ ಅದಿರ್ಲಿ ಅಂತ ಹೋಗ್ತಾ ಇರ್ತೀರ. ಈ ತರದ್ ಒಂದು 10-20 ತಗೊಂಬಂದು ಒಂದೆರಡು ಸತಿ ಈ ತರ ನೀರಲ್ಲಿ ತೊಳೆದು ಇದನ್ನ ಒಲೆ ಮೇಲೆ ಒಂದ್ ಸ್ವಲ್ಪ ಬೇಯಿಸಿ ಒಂದು ಬಟ್ಟೆಯಲ್ಲಿ ಹಾಕಿ ಫಿಲ್ಟರ್ ಮಾಡಿಟ್ಟು ನೀರಲ್ಲಿ ಹಾಕಿ ಬೇಯಿಸ್ಬೇಕು. ಚೆನ್ನಾಗಿ ಕುದಿಸ್ಬೇಕು. ಅದನ್ನ ಕುದಿಸಿ ಒಂದು ಬಟ್ಟೆಯಲ್ಲಿ ಹಾಕಿ ಫಿಲ್ಟರ್ ಮಾಡಿದ್ರೆ ಕೆಳಗಡೆ ಮೇಣ ಬರುತ್ತೆ. ಒಂದು 2 ಸತಿ ತೊಳಿಬೇಕು ಇದೆಲ್ಲ. ಯಾಕೆ ತೊಳಿಬೇಕು ಅಂದ್ರೆ ಇದ್ರೊಳಗಡೆ ಸ್ವಲ್ಪ ಏನಾದ್ರು ಜೇನುತುಪ್ಪ ಏನಾದ್ರು ಇತ್ತು ಅಂದ್ರೆ, ಪರಾಗ ಏನಾದ್ರು ಇತ್ತು ಅಂದ್ರೆ ನಿಮ್ಗೆ ಜೇನು ಮೇಣ ನೀಟಾಗಿ ಬರಲ್ಲ. ಜೇನು ಮೇಣ ತಗೊಂಡು ಹೋಗಿದ್ದೀನಿ ಅಂತ ತಕ್ಷಣ ನಾವು ತಗೊಳ್ಳಲ್ಲ, ನಾವು ಸ್ವಲ್ಪ ಚೆಕ್ ಮಾಡ್ತೀವಿ. ಈಗ ಡೈರಿಗೆ ಹಾಲು ತಗೊಂಡು ಹೋಗಿದ ತಕ್ಷಣ ಹೋದ್ಮೇಲೆ ಇದಾಗಿದೆ ನೋಡಿ, ಈ ತರ ಕಾಣ್ತಾ ಇದೆಯಾ? ಇದನ್ನೆಲ್ಲ ಒಂದು ವ್ಯಾಕ್ಸ್ ಮಾತ್ ಲಾರ್ವಾ ಬರುತ್ತೆ ಒಳಗಡೆ. ಇದನ್ನೆಲ್ಲ ತಿನ್ನುತ್ತೆ, ವ್ಯಾಕ್ಸ್ ಮಾತ್ ಲಾರ್ವಾ ತಿನ್ನುತ್ತೆ. ನಾವು ಬೆಕ್ಕೆ ಒಳಗೆ ಅಷ್ಟೇ ಏನ್ ಬಿಟ್ಟು ಹೋಗಿದೆ ಅಂದ್ರೆ ಅದು ಕ್ಲೀನ್ ಮಾಡಿ ಇಡಬೇಕು. ಕ್ಲೀನ್ ಮಾಡಿ ಇಟ್ಟಿಲ್ಲ ಅಂದ್ರೆ ಈ ತರ ವ್ಯಾಕ್ಸ್ ಮಾತ್ ತಿನ್ಕೊಳುತ್ತೆ ಎಲ್ಲ. ತುಳುವೆ ಏನಾದ್ರೂ ಇಷ್ಟು ಥಿಕ್ನೆಸ್ ಬರಲ್ಲ ಅನ್ಸುತ್ತೆ. ಜೇನ್ ಆಗಿದ್ರೆ ಜಾಸ್ತಿ ಬರುತ್ತೆ, ತುಳುವೆ ಜೇನ್ ಆದ್ರೆ ಬರಲ್ಲ, ಕಡಿಮೆ. ಒಂದು 2 ಸತಿ ತೊಳಿಬೇಕು. ಅಥವಾ ಜೇನುತುಪ್ಪ ಜಾಸ್ತಿ ಇರೋದ್ರೆ 3 ಸತಿ ತೊಳಿಬೇಕು. ಮುಂದೆ ಕೊಟ್ಟರೆ ಫ್ರೀಸ್ ಆಗುತ್ತೆ. ನೋಡಿ ಮೇಲ್ಗಡೆ ಓಪನ್ ಆಗುತ್ತೆ. ಇದೆಲ್ಲಿ ಮೇಣ ಎಲ್ಲಿ ಸೇಲ್ಸ್ ಮಾಡೋದು ಸರ್ ಇದು? ಸಿಗುತ್ತಲ್ಲ, ಏನಾದ್ರೂ ಜೇನು ಬಿಟ್ಟು ಹೋಗಿರ್ತಾರೆ. ಈಗ ಹೆಜ್ಜೆನು ಏನಾದ್ರು ಮರದಲ್ಲೋ ಅಥವಾ ಬಿಲ್ಡಿಂಗ್ ಅನ್ನು ಬಿಟ್ಟು ಹೋಗಿರುತ್ತಲ್ಲ, ಅದ್ರ ವೇಸ್ಟ್ ಇರುತ್ತೆ. ಅಲ್ಲ ಸರ್, ಇದನ್ನ ಎಲ್ಲಿ ಸೇಲ್ಸ್ ಮಾಡೋದು? ಕಾಲಲ್ಲಿ ಇರುತ್ತೆ ಪೋಲನ್. ಸ್ಲೋ ಮೋಷನ್ ತಗೊಂಡ್ರೆ ಲ್ಯಾಂಡ್ ಆಗುತ್ತಲ್ಲ, ಪೋಲನ್ ಇರುತ್ತೆ ಕಾಲಲ್ಲಿ.